ಹಾಗೂ ಎಲ್ಲರೂ ಬಂದು ಅವರೆಲ್ಲರಿಗೂ ಸ್ವಾಗತವನ್ನು ಮಾಡಿದ್ದೇನೆ. ಇಂದು ನಮ್ಮದು ಇನ್ಸ್ಟಾಲೇಷನ್ ಫಂಕ್ಷನ್ ಸಲುವಾಗಿ ತಮ್ಮ ಎಲ್ಲರನ್ನೂ ಆಹ್ವಾನಿಸಲಾಗಿದೆ. ಇದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಮತ್ತು ಕೋಟಿ TMT ಸ್ಟೀಲ್ ಸಂಯೋಗದೊಂದಿಗೆ ನಮ್ಮದು ನಾಳೆ ಕಾರ್ಯಕ್ರಮ ಇರುತ್ತದೆ. ಅದರಂತೆ ನಮ್ಮದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಂದರೆ ಏನು ಫಸ್ಟ್, ಈಗ ನಾವು ಏನು ಮಾಡೋ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಂದರೆ ಕಾಂಕ್ರೀಟ್ ಬಗ್ಗೆ ಥರೋ ನಾಲೆಜ್ ಥ್ರೂಔಟ್ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆಲ್ ಇನ್ಸ್ಟಿಟ್ಯೂಟ್ ಅದಾವು. ಸುಮಾರು 62 ಸೆಂಟರ್ ಅದಾವೆ ನಮ್ಮಲ್ಲಿ. ಇದು ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ ಒಂದೇ. ಉತ್ತರ ಕರ್ನಾಟಕ ಹೆಚ್ಚು ಕಡಿಮೆ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಕವರ್ ಆಗುತ್ತೆ. ಅದರಂತೆ ನಮ್ಗೆ ಕಾಂಕ್ರೀಟ ಯಾಕೆ ಇಂಪಾರ್ಟೆನ್ಸ್ ಬಂದದ, ಕಾಂಕ್ರೀಟ ಎದಕ್ಕೆ ಬೇಕು, ಮತ್ತು ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ನೋಡ್ರಿ. ಹಿಂದೆ ನಾವೆಲ್ಲ ಮಣ್ಣೆಲ್ಲಿ ಕಟ್ತಿದ್ವಿ, ಇದರಲ್ಲಿ ಸುರುಕಿ ಒಳಗೆ ಕಟ್ತಿದ್ವಿ. ಈಗೆಲ್ಲ ಬಂದು ನಮ್ಗೆ ಸ್ಟೀಲು ಕಾಂಕ್ರೀಟು ಮಿಕ್ಸಪ್ ಮಾಡಿದ್ರೆ ಒಂದು ಭದ್ರತೆ ಮತ್ತು ಡ್ಯೂರಾಬಿಲಿಟಿ ಹೆಚ್ಚಿಗೆ ಬರ್ತಾವೆ. ಸಣ್ಣ ಒಂದು ಲೋ ಕಾಸ್ಟ್ ಮನೆಯಿಂದ ಹಿಡ್ಕೊಂಡು ಈಗ ಗಗನಚುಂಬಿ ಕಟ್ಟಡಗಳು ತಾವೆಲ್ಲ ನೋಡ್ರಿ. ಇವತ್ತು ಸೇತುವೆಗಳಿರಲಿ, ಅಣೆಕಟ್ಟುಗಳಿರಲಿ, ಮತ್ತು ಎಲ್ಲ ಕಟ್ಟಡಗಳು ಒಂದು ಮುಖ್ಯವಾದ ಒಂದು ವಸ್ತು ಅಂದ್ರೆ ಈ ಕಾಂಕ್ರೀಟ್. ಈ ಕಾಂಕ್ರೀಟ್ಲಿಂದ ಈ ಜಗತ್ತ ಒಂದು ಚೇಂಜ್ ಆಗುವಂಥ ಪರಿಸ್ಥಿತಿ ಐತಿ. ಮತ್ತು ಅದರಂತೆ ಮೆಟ್ರೋ, ಫ್ಲೈಓವರ್ಸ್ ಆ್ಯಂಡ್ ಆಲ್ ವರ್ಕ್ ಇನ್ ಯೂಸ್ ಮಾಡ್ತಾ ಇದ್ದಾರೆ. ಇದ್ರದ್ದು ಒಂದು ಇದನ್ನ ನಾವು ಯಾಕೆ ಇನ್ಸ್ಟಿಟ್ಯೂಟ್ ಮಾಡಿದ್ವಿ, 2004 ನಾವು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ವಿ. ಸಿಗ್ತಾವು ಹೊಸ ಹೊಸ ರೀತಿಯ ಕಾಂಕ್ರೀಟ್ನಲ್ಲಿ ಹೊಸ ಟೆಕ್ನಾಲಜಿ ಏನು ಬರ್ತಾವು, ಜಗತ್ತಿನೊಳಗೆಲ್ಲ ಏನು ನಡೀತಾವು, ಅವನ್ನ ಒಂದು ಪರಿಚಯಿಸುವುದೇ ನಮ್ದು ಒಂದು ಉದ್ದೇಶ. ಇವನ್ನ ನಾವು ಯಾರಿಗೆ ಪರಿಚಯ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಸಿವಿಲ್ ಇಂಜಿನಿಯರ್ಸ್ಗೆ, ಅದರಂತೆ ಸ್ಟೂಡೆಂಟ್ಸ್ಗೆ, ಅದರಂತೆ ಮತ್ತು ಸ್ಟೂಡೆಂಟ್ಸ್ ಅಂದ್ರೆ ಸಿವಿಲ್ ಇಂಜಿನಿಯರ್ಸ್ ಫೈನಲ್ ಸ್ಟೂಡೆಂಟ್ಸ್, ಹೀಗೆ ನಾವೆಲ್ಲರಿಗೂ ಪರಿಚಯ ಮಾಡ್ಕೊಂತ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಮತ್ತು ಒಂದು ದೇಶದ ಒಂದು ಮತ್ತು ಎಲ್ಲ ದೇಶಗಳಲ್ಲಿ ಸೌಂದರ್ಯೀಕರಣ ಮಾಡುವುದೇ ಒಂದು ಕಾಂಕ್ರೀಟ್ ಅಂತೇಳಿ ಒಂದು ಮುಖ್ಯವಾದ ವಸ್ತು ಆಗಿತ್ತು. ಅಲ್ಲದೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುಖ್ಯವಾಗಿ ಸಂಯೋಜಕರಾಗಿ ಮಾನ್ಯ ಕೋಟಿ TMT ಸ್ಟೀಲ್ ಇವ್ರ ಬಗ್ಗೆ ನಾವು ಒಂದು 2 ಮಾತು ಹೇಳ್ಬೇಕಂದ್ರೆ, ಕೋಟಿ ಸ್ಟೀಲ್ಸ್ ಒಂದು ಹೆಮ್ಮೆಯ ವಿಷಯದಿಂದ ಇಡೀ ಇಂಡಿಯಾದಲ್ಲಿ ನಾವು ಸ್ಟೀಲ್ ಸಪ್ಲೈ ಮಾಡಿದ್ದೇವೆ. ಒನ್ ಆಫ್ ದ ಫೈನೆಸ್ಟ್ ಕ್ವಾಲಿಟಿ ಸ್ಟೀಲ್ ಈಗ ಹೆಂಗ್ ಒಂದು ರೈತ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಇದ್ದಾರೆ, ಹಾಗೆ ಸ್ಟೀಲ್ ಇಸ್ ಬ್ಯಾಕ್ ಬೋನ್ ಆಫ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಪ್ರತಿಯೊಂದು ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕಟ್ಟಡ ಹಿಡಿದು ಒಂದು ಬ್ರಿಡ್ಜ್ ಹಿಡಿದು ಏನೇ ಮಾಡ್ಬೇಕಂದ್ರೆ ಒಂದು ಕಬ್ಬಣ ಬೇಕು. ಸೊ ಬಹಳ ಒಂದು ಹೆಮ್ಮೆಯ ವಿಷಯ ಅನ್ಸುತ್ತೆ. ನಾವು ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನು ಸೃಷ್ಟಿ ಮಾಡಿ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ಗೆ ನಾವು ಸಾಥ್ ಕೊಡ್ತಿದ್ದೇವೆ. ಎಲ್ಲಕ್ಕಿಂತ ಹೆಮ್ಮೆ ಏನಂದ್ರೆ ಒಂದು ಹುಬ್ಬಳ್ಳಿಯಿಂದ ಹೋಗಿ ನಾವು ಹೈದರಾಬಾದ್ ಅಲ್ಲಿ ಒಂದು ಸೆಟಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೇವೆ. ಒಂದು ಹೈಯೆಸ್ಟ್ ಗ್ರೇಡ್ ಇಲ್ಲಿ ಈ ತರ 550 ಗ್ರೇಡ್ ಅಂತೇಳಿ ಬರುತ್ತೆ. ನಾವು 600 ಅನ್ನೋದೊಂದು ಗ್ರೇಡ್ ಅನ್ನು ತಂದು ನಮ್ಮ ನೇಷನ್ಗೆ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಸಪ್ಲೈ ಮಾಡಿ ನಾವು ಒಳ್ಳೆತನವನ್ನು ಮುಂದುವರಿಸಬೇಕಂತ ಒಂದು ವಿಷನ್ ಇಂದ ಹೋಗ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು, ನಮಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದೀರಾ. ಅಂಡ್ ಐ ಥ್ಯಾಂಕ್ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್. ಹೆಂಗ್ ಕಾಂಕ್ರೀಟ್ ಮತ್ತು ಸ್ಟೀಲ್ ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ, ಒಂದು ಸ್ಟೀಲ್ಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಮ್ಮ ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ಗಳು, ನಮ್ಮ ಡೆವಲಪರ್ಸ್. ಸೊ ಅವರೆಲ್ಲ ಸಪೋರ್ಟ್ ಇಂದ ಇವತ್ತು ಒಂದು ಸಕ್ಸಸ್ಫುಲ್ ಬ್ರ್ಯಾಂಡ್ ಮಾಡಿದ್ದೇವೆ. ಅಂಡ್ ಕಮಿಂಗ್ ಡೇಸ್ ಅಲ್ಲಿ ನಾವು IPOಗೂ ಬರ್ತಿದ್ದೇವೆ. ನಾವು ನಾಟ್ ಓನ್ಲಿ ಪ್ರಾಫಿಟ್ ನಾವು ಒಬ್ಬರೇ ಅನುಭವಿಸ್ತಿಲ್ಲ, ಪ್ರತಿ ಕೆಬ್ಬಣವನ್ನು ಪ್ರತಿ ಟನ್ ನಾವು ಸೇಲ್ ಮಾಡಿದ್ದಕ್ಕೆ ಒಂದು ಮೀಲು ನೀಡಿ ಪೀಪಲ್ಗೆ ನಾವು ಕೊಡ್ತಿದ್ದೇವೆ, ಪ್ಲಸ್ ಒಂದು ಗಿಡವನ್ನು ನೆಡ್ತಿದ್ದೇವೆ. ಸೊ ಇದು ಹೇಳಿ ನಾವು ಒಂದು ನನ್ನ